ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಕುಷ್ಟಗಿ ಅವರೇ, ಈಗ ಪ್ರತ್ಯೇಕ ತೆಲಂಗಾಣದ ಕೂಗು ಇದೆ, ಬಹುತೇಕ ಅದು ಇವತ್ತು ನಾಳೆ ರಚನೆ ಆಗುತ್ತೆ. ಸೊ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಕೂಗು ಸೀಮಾಂಧ್ರ ಉಳಿಬೇಕು, ಪ್ರತ್ಯೇಕ ತೆಲಂಗಾಣ ಆಗಬಾರ್ದು, ಹೈದರಾಬಾದ್ ಇರ್ತಕ್ಕಂಥ ವಿಷಯ ಹೈದರಾಬಾದ್ ಯಾರಿಗೆ ಸೇರುತ್ತೆ ಅನ್ನೋಂಥ ಅದ ಕಾರಣಕ್ಕಾಗಿ ಯೂನಿಟ್ ಟೆರಿಟರಿ ಮಾಡಬೇಕು ಅನ್ನೋಂಥದ್ದು, ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು, ಅದನ್ನು ಎರಡೂ ರಾಜ್ಯಗಳಿಗೆ ಒಂದು ರಾಜಧಾನಿ ಮಾಡಬೇಕು 5 ವರ್ಷಗಳ ಮಟ್ಟಿಗೆ ಅನ್ನೋಂಥದ್ದು. ಹಾಗಾದರೆ ಇವತ್ತು ಉತ್ತರ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಅನೇಕ ಪ್ರದೇಶಗಳು ಗೊತ್ತಿಲ್ಲದೆ ಇರತಕ್ಕಂಥ ಜನ ಕರ್ನಾಟಕದಲ್ಲಿದ್ದಾರೆ. ಅದು ಮೈಸೂರು ಕರ್ನಾಟಕ ಇರ್ಬೋದು, ಮಲೆನಾಡು ಇರ್ಬೋದು, ಕರಾವಳಿ ಇರ್ಬೋದು. ಅಂದರೆ ಒಂದು ಸಮಗ್ರ ಕರ್ನಾಟಕದ ಕಲ್ಪನೆ ಇಲ್ಲದೆ ಇರತಕ್ಕಂಥ ರಾಜ್ಯಗಳಲ್ಲಿ ಇಂಥ ಕೂಗು ಬರುತ್ತೆ ಅಲ್ವಾ? ಸಹಜವಾಗಿಯೇ ಬರ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಅದನ್ನು ನಾನು ಸ್ವಾಗತಿಸ್ತಾ ಇಲ್ಲ. ಅದನ್ನು ತಡೆಗಟ್ಟುವಂಥ ಪ್ರಜ್ಞಾಪೂರ್ವಕ ಕ್ರಿಯೆಯನ್ನು ಸರ್ಕಾರಗಳು ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಾದೇಶಿಕ ಅಸಮಾನತೆಯನ್ನು ಅವಗಣನೆ ಮಾಡಿದರೆ ಈ ಥರದ ಕೂಗು ಬಂದೇ ಬರ್ತದೆ. ಆದರೆ ನಾನು ಈ ಸಂದರ್ಭದಲ್ಲಿ ತೆಲಂಗಾಣ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದು ಅವ್ರ ಹಕ್ಕು, ಪ್ರತ್ಯೇಕ ರಾಜ್ಯವನ್ನು ಪಡೆಯೋದು. ಅವರು ಸಂಕಲ್ಪ ಮಾಡಿದ್ರು, ಆ ಸಂಕಲ್ಪ ಇವತ್ತಿಲ್ಲ ನಾಳೆ ಸಿದ್ಧಿ ಆಗೇ ತೀರ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಹೇಳ್ತೀನಿ. ಅದರ ಜೊತೆಗೇ ನಮ್ಮ ಭಾಗದ ರಾಜಕಾರಣಿಗಳಿಗೆ, ವಿಶೇಷವಾಗಿ ಹಳೆ ಮೈಸೂರು ಭಾಗದ ರಾಜಕಾರಣಿಗಳು ಹೇಳ್ತೀವಿ, ನಮ್ಮಲ್ಲಿ ಚಿನ್ನ ಸಿಗ್ತದೆ, ಕಬ್ಬಿಣದಾದ್ರೂ ಸಿಗ್ತದೆ, ಸೋನಾ ಮಸೂರಿ ಅಕ್ಕಿ ಸಿಗ್ತದೆ, ಗುಲ್ಬರ್ಗಾದ ಲೈಮ್ ಸ್ಟೋನು, ಬೀದರ್ನ ಉದ್ದಿನ ಬೇಳೆ, ಇಷ್ಟೆಲ್ಲ ತಗೊಂಡು ನಮಗೆ ಕುಹಕ ಮತ್ತು ಅವಮಾನ ಬಿಟ್ಟು ಇದುವರೆಗೂ ಏನೂ ಸಿಕ್ಕಿಲ್ಲ. ಇದನ್ನು ನೀವು ಒಂದು ವೇಳೆ ಸುಧಾರಣೆ ಮಾಡಿಕೊಳ್ಳದೆ ಹೋದರೆ, ನೀವು ಅದೇ ಇದನ್ನು ಮಾಡಿದರೆ ಕರ್ನಾಟಕದಲ್ಲಿಯೂ ಆ ಪರಿಸ್ಥಿತಿ ಬರಬಹುದು ಅಂತಕ್ಕಂಥ ಖಚಿತವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಆದರೆ ಪ್ರತ್ಯೇಕ ರಾಜ್ಯವನ್ನು ನಾನು ಸಮರ್ಥನೆ ಮಾಡ್ತಾ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಖುಷಿಗೆ ಬಂದೀಗ ನಾಡಗೌಡರು, ನಾನು ಕೂಡ ಕಳೆದ ಬಾರಿ ಪ್ರತ್ಯೇಕ ತೆಲಂಗಾಣ ಹೋರಾಟ ನಡೆದಾಗ ನಾನು ಹಿಂದಿನ ಚಾನಲ್ ಇದ್ದಾಗ ಅಲ್ಲಿ ರಿಪೋರ್ಟಿಂಗ್ ಹೋಗಿದ್ದೆ. ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಸ್ಗಳು ಯಾವ ಚಾನಲ್ಲು ಕೂಡ ಬಿಡೋದಲ್ಲ, ನಾನು ಮಾತ್ರ ಸ್ಟೂಡೆಂಟ್ ಲೀಡರ್ ಆಗಿದ್ದು ಹೋಗಿದ್ದೆ. ಅವ್ರ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಸ್ವಾಭಿಮಾನ ಇಲ್ಲ ಸ್ವಾಮಿ, ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ, ನಮಗೆ ಎಜುಕೇಷನಲ್ ಅವಕಾಶ ಇಲ್ಲ, ನಮ್ಮ ಉದ್ಯೋಗ ಅವಕಾಶಗಳಿಲ್ಲ, ಮತ್ತು 8 ಜನ CM ಆಗಿರೋರೆಲ್ಲ ರೆಡ್ಡಿಗಳೇ, ಅಂದರೆ ಸೀಮಾಂಧ್ರದವರು, 3 ಜನ ಆ ಕಡೆಯವರಾಗಿರ್ತಕ್ಕಂಥದ್ದು, ಈ ಭಾಗದವ್ರು ಯಾರೂ ಆಗಿಲ್ಲ ಅನ್ನೋಂಥದ್ದು. ಒಂದು ಸಾಮಾಜಿಕ ಆರ್ಥಿಕ ಕಾರಣಗಳ ಜೊತೆಗೆ ಅವಕಾಶಗಳು ವಂಚಿತ ಆಗಿರೋದ್ರಿಂದ ಅವ್ರಿಗೆ ಎಲ್ಲೋ ಒಂದು ಕಡೆ ಅದು ಎಮೋಷ್ನಲ್ ಆದಂಥ ಒಂದು ಇಶ್ಯೂ ಆಗಿ ಹೋಗಿದೆ ಅಂತ. ನಾವು ಏನಾಗ್ತೀವಿ ಬಿಡ್ತೀವಿ, ನಮ್ಮದೊಂದು ರಾಜ್ಯ ಆಗಲಿ. ಸೊ ಈ ಅಂಶ ಕೂಡ ಅನೇಕ ಬಾರಿ ಬೇರೆ ರಾಜ್ಯಗಳ ಉದಯಕ್ಕೂ ಕೂಡ ಕಾರಣ ಆಗಿದೆ. ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ರಾಜ್ಯ ಆಗಬೇಕು ಅನ್ನೋದು ಭಾಳ ಮುಂಚೆಯಿಂದ ಇದೆ. ಅದು ರಾಜ್ಯ ಆಂಧ್ರ ರಾಜ್ಯ ಆಗೋಕ್ಕಿಂತ ಮುಂಚೆಯಿಂದ ತೆಲಂಗಾಣ ರಾಜ್ಯ ಇದೆ. ಅಲ್ಲಿ ನಿಜಾಮ್ ಅದೊಂದು ಇದರಿಂದ ಅದು ಇವತ್ತು ತೆಲಂಗಾಣ ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ತೆಲಂಗಾಣ ರಾಜ್ಯ ಮಾಡ್ತೀವಿ ಅಂತ ಅಲ್ಲಿಯವರು ಒಪ್ಕೊಂಡಿದ್ದಾರೆ. ಕೇಂದ್ರದ ಈಗ ಉಲ್ಟಾ ಹೊಡಿತಾ ಇದಾರಲ್ಲ ಅಂತ ಹೇಳ್ತಾರೆ. ಅದು ಅದೇ ಯಾರು CM ಆಗಿ ಸೆಲೆಕ್ಟ್ ಆಗಿದ್ರು, ಕಿರಣ್ ಕುಮಾರ್ ಡಿಲ್ಲಿಯವರು ಮೌನವಾಗಿದ್ರು. ನೋಡಿ, ಈ CM ಆದವರು ಇಷ್ಟು ದಿನ ಗಪ್ಕೊಂತರು. ಈಗ ಒಮ್ಮಿಂದೊಮ್ಮೆ ನೀವು ಬ್ಯಾಡ ಅಂದರೆ ಅದು ದ್ರೋಹ ಬಗ್ದಂಗಾಗತ್ತೆ. ಈಗಾಗಲೇ ತೆಲಂಗಾಣಕ್ಕೆ ಕಾಳಜಿಯಾಗಿ 20-30 ಜನ MLAಗಳು ರಾಜೀನಾಮೆ ಕೊಟ್ಟು ಪಾರ್ಲಿಮೆಂಟ್ ಇಲೆಕ್ಷನ್ ಆಗಿ ಮತ್ತೆ ಅವರೆಲ್ಲ ತೆಲಂಗಾಣದಿಂದ ಎಲ್ಲರೂ ಆರಿಸಿ ಬಂದು ಇವತ್ತು ನಾವು ಬ್ಯಾಡ ಅನ್ನುವಂಥದ್ದು ಸರಿಯಾಗಲ್ಲ. ಒಂದು ವಿಚಾರ, ಇಲ್ಲಿಯವರೆಗೆ ಯಾವತ್ತೂ ಕೂಡ ಆಂಧ್ರ ಪ್ರದೇಶದ ವಿಧಾನಸಭೆ ತೆಲಂಗಾಣದ ಪರವಾದ ನಿರ್ಣಯವನ್ನು ತಕ್ಕಳ್ಳೇ ಇಲ್ಲ. ಕಾರಣ ಏನು ಅಂತಂದ್ರೆ, ಜಾತಿಯ ಸಮೀಕರಣಗಳಲ್ಲಿ ಅಲ್ಲಿಯ ಕಾಂಪೋಸಿಷನ್ ಹೇಗಿದೆ ಅಂದ್ರೆ, 10 ಜಿಲ್ಲೆಯನ್ನು ಬಿಟ್ಟರೆ ಉಳಿದ ಎಲ್ಲಾ ಜಿಲ್ಲೆಯ ಎಲ್ಲಾ ಪಕ್ಷದವರು ಕೂಡ ತೆಲಂಗಾಣದ ವಿರೋಧವಾಗಿದ್ದಾರೆ. ನೀವು ಹೇಳಿದಂಗೆ ಒಂದು ಪ್ರಾದೇಶಿಕವಾದ ಡಾಮಿನೆನ್ಸ್ ಆಗ್ತದೆ. ಇದು ಕೇವಲ ಆಂಧ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಮಹಾರಾಷ್ಟ್ರದಲ್ಲೂ ಕೂಡ ನಿಮ್ಮ ವೆಸ್ಟರ್ನ್ ಮಹಾರಾಷ್ಟ್ರ, ಪಶ್ಚಿಮ ಮಹಾರಾಷ್ಟ್ರದವರೇ ಹೆಚ್ಚು ಮುಖ್ಯಮಂತ್ರಿ ಆಗಿದ್ದಾರೆ ಅಂತಾರೆ. ಈಗ ನಮ್ಮ ಜಿಲ್ಲೆಗೆ ಬಂದು ಶಿವಮೊಗ್ಗದಲ್ಲಿ 4 ಜನ ಮುಖ್ಯಮಂತ್ರಿಗಳಾದ್ರು ಕರ್ನಾಟಕ. ಎಲ್ಲಿವರೆಗಿದೆ ಅಂದ್ರೆ ದಿವಾಕರ್ ಎಲ್ಲಿವರೆಗೂ ಅಂತಂದ್ರೆ ಅಲ್ಲಿರ್ತಕ್ಕಂಥ ಉಸ್ಮಾನಿಯಾ ವಿದ್ಯಾರ್ಥಿಗಳು ಮೀಡಿಯಾ ಓಬಿಯಾನ್ಗಳು ಸುಟ್ಟಾಕಿದ್ದಾರೆ. ಇವರು ಮೀಡಿಯಾ ಸೀಮಾಂಧ್ರ ಪರವಾಗಿದ್ದಾರೆ, ನಮ್ಮ ಪರವಾಗಿಲ್ಲ ಅಂತ ಹೇಳಿ. ಬಹುಶಃ ಸಮಾಜವಾದಿ ಪಕ್ಷದ ಬಹಳ ದೊಡ್ಡ ಚಿಂತಕ ಕೇಶವರಾವ್ ಜಾಧವ್ ತೆಲಂಗಾಣ ಆಂದೋಲನ ಹೇಗೆ ಪ್ರಾರಂಭವಾಯಿತು ಅಂತೇಳಿ ಅವರು ಮತ್ತು ಸತ್ಯನಾರಾಯಣ ರಾವ್ ಮಾಜಿ ಗವರ್ನರ್ ಮತ್ತು ಬಾಬುಲ್ ರೆಡ್ಡಿ ಅವರು ವಕೀಲರು ಅವರು ಬರೆದಂಥ ರಿಸರ್ಚ್ ಪೇಪರ್ ನಾನು ಓದಿದ್ದೇನೆ. ಈ ಉಸ್ಮಾನಿಯಾ ವಿಶ್ವವಿದ್ಯಾಲಯವೇ ತೆಲಂಗಾಣ ಹೋರಾಟದ ಕೇಂದ್ರ ಬಿಂದು. ದುರಂತ ಅಂದ್ರೆ ಪ್ರಫುಲ್ ಮಹಂತ ಭೃಗು ಮುಖಾಂತರ ಲೀಡರ್ಶಿಪ್ ಅಲ್ಲಿ ಬರಲಿಲ್ಲ, ಇವತ್ತು ಬರಲಿಲ್ಲ. ಆದ್ರೆ ಇವತ್ತು ಈ ವೈಚಾರಿಕವಾಗಿ ನೀವು ಹೇಳೋದಾದ್ರೆ ಉಸ್ಮಾನಿಯಾ ಯೂನಿವರ್ಸಿಟಿ ಅನೇಕ ವಿಚಾರಧಾರೆಗಳ ಒಂದು ಲ್ಯಾಬೊರೇಟರಿ, ಒಂದು ಗಂಗೋತ್ರಿ ಅದು. ಆದರೆ ಇವತ್ತು ದುರಂತ ಏನಾಗಿದೆ ಅಂದರೆ,
ಆಂಧ್ರದಲ್ಲೂ ಕೂಡ ಇವತ್ತೇನು ರಂಗಾರೆಡ್ಡಿ ಡಿಸ್ಟ್ರಿಕ್ಟ್ ಅಂತ ಕರಿತಾ ಇದ್ದಾರೆ. ಅವರು ಈ ಪೊಟ್ಟಿ ಶ್ರೀರಾಮುಲು ಅವರು ಆಂದೋಲನ ಮಾಡುವಾಗ ಪ್ರಾಣ ಕೊಟ್ಟರು. ಪ್ರತ್ಯೇಕ ತೆಲಂಗಾಣದ ಹೋರಾಟ ಮಾಡಿದಂಥವ್ರು ಒಬ್ಬರು ರಂಗಾರೆಡ್ಡಿ. ಆದ್ರಿಂದ ರಂಗಾರೆಡ್ಡಿ ಜಿಲ್ಲೆ ಸಿಕಂದ್ರಾಬಾದ್ ಹೈದರಾಬಾದ್ ಅದು ಮಾನಸಿಕವಾಗಿ ಇನ್ನೊಂದು ಏನಾಗಿದೆ, ಮುಲ್ಕಿ 1974ರಲ್ಲಿ 371D ಪ್ರಕಾರ ಅವ್ರಿಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ರು ಕೂಡ ಅಲ್ಲಿಯ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ರಿಕ್ರೂಟ್ಮೆಂಟಲ್ಲಿ ತೆಲಂಗಾಣದವ್ರಿಗೆ ನ್ಯಾಯ ಸಿಕ್ಕಲಿಲ್ಲ ಎಂಬುದು ಈ ಎಲ್ಲ ಕಾರಣಕ್ಕೆ ಮುಗಿಲೆದ್ದಿದೆ. ನನಗೆ ಪಾಟೀಲ್ ರೀ ಈಗೇನು ತೆಲಂಗಾಣದ ರೀಜನ್ಸ್ಗಳಿದಾವಲ್ಲ ಎಲ್ಲವೂ ಕೂಡ ಹೈದರಾಬಾದ್ ಕರ್ನಾಟಕ ಅಪ್ಲೈ ಆಗುತ್ತೆ ಅಂತ ಭಾಳ ಭಿನ್ನವಾಗೇನಿಲ್ಲ ಅಂತ. ಇವತ್ತು ಪಾರ್ಟ್ ಆಫ್ ಇಟ್. ಇದು ಒಂದು ದುರಂತ ಅಲ್ಲ, ನಾನು ಹೇಳೋದು ನಾನು ನೇರವಾಗಿ ಹೇಳ್ತೀನಿ, ಒಂದಷ್ಟು ಲಿಂಗಾಯತ ರಾಜಕೀಯ ಪ್ರಾಬಲ್ಯ ಆಗಿದ್ರು ಕೂಡ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕಾರಣಗಳು ಅಪ್ಲೈ ಆಗುತ್ತೆ ಇಲ್ಲಿ. ಹೌದು, ಕಾರಣಗಳು ಅಪ್ಲೈ ಆಗ್ತವೆ. ಈಗ ರಾಘವೇಂದ್ರ ಕುಷ್ಟಗಿ ಅವರು ಹೇಳಿದಾಗೆ ಏನು ಈ ಸಂವಿಧಾನದ ಒಂದು ಭರವಸೆ ಸಿಕ್ತು ತಿದ್ದುಪಡಿ ಮುಖಾಂತರ 371D ಮುಖಾಂತರ, ತದನಂತರ ಇವರಿಗೆ ಸಿಗಬೇಕಾದಂಥ ಕಾನೂನುಬದ್ಧವಾದಂಥ ಸವಲತ್ತುಗಳು ಈ ಭಾಗದ ಜನರಿಗೆ ಸಿಗಲಿಲ್ಲ. ಎಲ್ಲಿ ಮಟ್ಟಕ್ಕೆ ಹೋಯಿತು ಅಂದರೆ ಹೋರಾಟಗಳು ನಡೆದು, ಚಳವಳಿಗಳು ನಡೆದು, ಜೈಲಿಗೆ ಹೋದರು, ರಾಜೀನಾಮೆಗಳು ಕೊಟ್ಟರು. ಇದಾದ ನಂತರ ಕೂಡ ಕೋರ್ಟಿಗೆ ಕೂಡ ಹೋದರು, ಫೇಕ್ ಮುಲ್ಕಿ ಕೋರ್ಟ್ಗೆ ಹೋದರು. ಕೋರ್ಟಲ್ಲಿ ಇವ್ರ ಪರವಾಗಿ ನಿರ್ಣಯ ಆಯಿತು, ಇದು ಆಗಬೇಕಾಗಿತ್ತು ಅಂಥೇಳಿ. ಆದರೆ ಇಂಪ್ಲಿಮೆಂಟ್ ಮಾಡೋರು ಯಾರು? ಮತ್ತು ರಾಜ್ಯ ಸರ್ಕಾರ. ಕಂಟೆಂಪ್ಟ್ ಹೋದರು, ಕಂಟೆಂಪ್ಟ್ ಆಯಿತು, ಆದರೂ ಕೂಡ ಇಂಪ್ಲಿಮೆಂಟ್ ಮಾಡೋರು ಯಾರು? ರಾಜ್ಯ ಸರ್ಕಾರ. ಇಷ್ಟ ಇರಲಿಲ್ಲ. ಸಕ್ಸೆಸಿವ್ ಸ್ಟೇಟ್ ಗೌರ್ಮೆಂಟ್ಗಳು ಯಾವತ್ತೂ ಕೂಡ ಈ ಭಾಗದ ಜನರಿಗೆ ಮಲತಾಯಿ ಧೋರಣೆ ತಾಳಿದ ಕಾರಣಕ್ಕಾಗಿ ಅವರಿಗೆ ಅಭಿವೃದ್ಧಿ ಮುಟ್ಟಲಿಲ್ಲ. ಆ ಸಂವಿಧಾನದ ತಿದ್ದುಪಡಿಗೂ ಕೂಡ ಮೂಲೆಗುಂಪಾಯಿತು. ಇವತ್ತು ರಾಘವೇಂದ್ರ ಕುಷ್ಟಗಿ ಅನುಮಾನ ಏನಿದೆ, ಅದು ಆಗಬಾರ್ದು. ಅಂದ್ರೆ ಪ್ಯಾಕೇಜಸ್ಗಳಿಂದ ಉದ್ಧಾರ ಆಗೋದಿಲ್ಲ ಅಂತ. ಸಂವಿಧಾನದ ಗ್ಯಾರಂಟಿ ಏನು ಸಿಕ್ಕಿದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಬಹಳ ಮುಖ್ಯವಾಗಿ. ಉಳಿದಕ್ಕೆ ನೀರಾವರಿಗೆ 371 ಬೇಕಾಗಿಲ್ಲ, ರಸ್ತೆ ನಿರ್ಮಾಣಕ್ಕೆ 371 ಬೇಕಾಗಿಲ್ಲ, ಆಸ್ಪತ್ರೆ ಕಟ್ಟೋದಕ್ಕೆ 371 ಬೇಕಾಗಿಲ್ಲ, ಶಾಲೆ ಕಾಲೇಜುಗಳು ಕಟ್ಟೋದಕ್ಕೆ 371 ಬೇಕಾಗಿಲ್ಲ. 371 ಸಂವಿಧಾನಾತ್ಮಕ ಹಕ್ಕುಗಳು ಬೇಕಾಗಿರುತ್ತೆ. ಇಂಡಿವಿಜುವಲ್ ಡೆವಲಪ್ಮೆಂಟ್ಗೆ ಬಹಳ ಹೆಲ್ಪ್ ಆಗ್ತದೆ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ ನಾಡಗೌಡ ಜೊತೆ, ಹಾಗೆ ಕುಷ್ಟಗಿ ಅವ್ರ ಜೊತೆಗೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.